ಹಲೋ ನನ್ನ ಫ್ಯಾಮಿಲಿ, ಇದು ನನ್ನ ಶನಿವಾರದ ಮಿನಿ ವ್ಲಾಗ್. ಸೊ ಆ್ಯಸ್ ಯೂಶಲಿ ನನ್ನ ಮಗನಿಂದಲೇ ನನ್ನ ದಿನ ಸ್ಟಾರ್ಟ್ ಆಗೋದು, ಅವನೇ ನನ್ನ ಎಬ್ಬಿಸೋದು. ಸೊ ಬೆಳಗ್ಗೆ ಎದ್ಬಿಟ್ಟು ನಾನು ಅವನ ಜೊತೆ ಆಟ ಆಡಿ ಆಮೇಲೆ ನಮ್ಮ ತಾತ ಅಜ್ಜಿಯವರೆಲ್ಲ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊತಾಯಿದ್ರು. ಅಜ್ಜಿ ಕಾಫಿ ಕಾಯಿಸ್ತಾ ಇತ್ತು, ತಾತನ ಪಾಡಿಗೆ ಕೆಲಸ ಮಾಡ್ತಾಯಿತ್ತು ಅಂದ್ಬಿಟ್ಟು ನನಗೆ ಕಾಫಿ ಜೊತೆ ಬಿಸ್ಕೆಟ್ ಇಲ್ಲ ಅಂದರೆ ನಾನು ಕಾಫಿನೇ ಕುಡಿಯೋಕ್ಕಾಗಲ್ಲ. ಸೊ ದಟ್ ಬಿಸ್ಕೆಟ್ ತರೋಣ ಅಂತ ಅಂಗಡಿಗೆ ಹೋಗ್ತಾಯಿದ್ದೆ. ತಾತ 10 ರೂಪೀಸ್ ಕೊಡು ಅಂದರೆ 200 ರೂಪೀಸ್ ಕೊಟ್ಟಿತ್ತು. ಸೊ ದಟ್ ಅವರು 10 ರೂಪೀಸ್ಗೆ 200 ರೂಪೀಸ್ ಚೇಂಜ್ ಕೊಡೋಕ್ಕಾಗಲ್ಲ, 2 ಬಿಸ್ಕೆಟ್ ತೊಗೊಂಡು ಚೇಂಜ್ ಕೊಡ್ತೀನಿ ಅಂದರು. 2 ಬಿಸ್ಕೆಟ್ ತೊಗೊಂಡು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಅಜ್ಜಿ ತಾತ ಕಾಫಿ ಕುಡಿತಿದ್ರು. ನಾನು ಕಾಫಿ ಕುಡಿದು ಬಿಸ್ಕೆಟ್ ಜೊತೆ ಕಾಫಿ ಕೊಟ್ಬಿಟ್ಟು ಆಮೇಲೆ ಅಜ್ಜಿ ಬಟ್ಟೆ ಒಗೆದಿದ್ರು ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ಬಟ್ಟೆ ಒಣಗೋಣ ಅಂತ ಕರ್ಕೊಂಡೋದ್ರು. ನಾನು ಹೋಗ್ಬಿಟ್ಟು ಬಟ್ಟೆ ಒಣಾಕಿ ಹಾಗೆ ಆವಾಗ ತಾನೇ ಸೂರ್ಯೋದಯ ಆಗ್ತಾಯಿತ್ತು. ನಾನು ಡೈಲಿ ಸೂರ್ಯೋದಯ ಆದಮೇಲೆ ಎದ್ದೇಳ್ತಿದ್ದೆ, ಇವತ್ತೇನೋ ಜಲ್ದಿ ಎದ್ಬಿಟ್ಟಿದ್ದೆ. ಆಮೇಲೆ ಖಾಲಿ ಬಕೆಟ್ ಎತ್ಕೊಂಡು ಬಂದು ಬಟ್ಟೆ ಎಲ್ಲ ಒಣಹಾಕಿ ಖಾಲಿ ಬಕೆಟ್ ಎತ್ಕೊಂಡ್ಬಂದು ಮನೇಲಿ ಇಟ್ಬಿಟ್ಟು ಮತ್ತೆ ನಾನು ಮಲ್ಕೊಂಡು ಎದ್ದೋಳೋ ಅಷ್ಟೊತ್ತಿಗೆ ನಾಷ್ಟ ರೆಡಿ ಆಗಿತ್ತು. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತಿಂತ ನಾನು ತಾತ ತಿಂತಾಯಿದ್ವಿ. ಯಾಕಂದರೆ ನಮ್ಮ ಅಜ್ಜಿ ಚಪಾತಿ ಆಗ್ತಿತ್ತು, 3 ಜನನೂ ಒಟ್ಟಿಗೆ ತಿನ್ನೋಕ್ಕಾಗಲಿಲ್ಲ. ಆಮೇಲೆ ನನ್ನ ಮಗನಿಗೆ ಜಾಕಾಯಿ ಇದು ಮತ್ತು ಉಳ್ಳಿಯಲ್ಲಿ ಹಾಕಬೇಕಾಗಿತ್ತು. ಅವನಿಗೆ ಡೈಲಿ ಹಾಕ್ತೀನಿ ನಾನು, ಸೊ ದಟ್ ಅವನಿಗೆ ಹಾಕ್ಬಿಟ್ಟು ಹಾಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ನಮ್ಮ ಅಜ್ಜಿ ಹುಳಿಕಾಳು ಸಾರು ಮತ್ತು ಮುದ್ದೆ ಅನ್ನ ಮಾಡಿ ಅದ್ರ ಜೊತೆ ಹಪ್ಪಳ ಕೂಡ ಕೊಟ್ಟಿದ್ರು. ಅದನ್ನು ತಿಂತ ತಾತ 8 ಡೇಸ್ ಕಂಟಿನ್ಯೂಸ್ ಆಗಿ ಇಂಜೆಕ್ಷನ್ ಹಾಕ್ಸ್ಬೇಕು. ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅವ್ರು ಹೆಂಗಿದ್ರು ಮೆಡಿಕಲ್ಗೆ ಹೋಗಿದ್ರು ಅಂತ ನಾನು ಪಾಪುಂಗೆ ಬೇಬಿ ಆಯಿಲ್, ಬೇಬಿ ಲೋಷನ್ ಎಲ್ಲ ತರಿಸಿದೆ. ನಾನು ಬೇಬಿ ಶಾಂಪು ಕೂಡ ಹೇಳಿದೆ, ಅವ್ರು ತಂದಿರಲಿಲ್ಲ, ಮರ್ತೋಗಿದ್ರು. ಹಾಗೆ ಸಂಜೆ ತಾತ ಅವ್ರ ಪಾಡಿಗೆ ಅವ್ರು ವಾರ ಸುತ್ಕೋತಾಯಿದ್ರು. ನಾನು ಸಂಜೆ ಕಾಫಿ ಕೊಟ್ಬಿಟ್ಟು ಅಜ್ಜಿ ಕಾಫಿ ಕಾಯಿಸಿತ್ತು. ಆ್ಯಸ್ ಯೂಶಲಿ ನಾನು ಕಾಫಿ ಕುಡಿದು ಹಾಗೆ ರಾತ್ರಿ ಆಯಿತು. ರಾತ್ರಿ ಕೂಡ ಅದೇ ಅನ್ನ ಸಾಂಬಾರು ತಿಂದು ಹಾಲು ಕಾಯಿಸ್ಕೊಟ್ಟಿದ್ರು, ಜೀರಿಗೆ ಹಾಲು, ಅದನ್ನು ಕುಡಿದು ಮತ್ತೆ ಎಲೆ ಅಡಿಕೆ ಬಜ್ಜೆ ತಿಂದು ಮಲ್ಕೊಂಡೆ. ಸೊ ಈ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಲವ್ ಯು, ಬಾಯ್ ಬಾಯ್.